ಸೊ ಎಕ್ಸಾಮಿನ ದೃಷ್ಟಿಯಿಂದ, ಪರೀಕ್ಷೆಯ ದೃಷ್ಟಿಯಿಂದ ಈ ಒಂದು ಟಾಪಿಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಮ್ಗೆ 4 ಅಂಕದ ಪ್ರಶ್ನೆಗಳು ನೋಡಲು ಸಿಗತ್ತೆ. ಗ್ಯಾರಂಟಿಯಾಗಿ ಒಂದು 4 ಅಂಕದ ಪ್ರಶ್ನೆ ಬರುತ್ತೆ. ಕೆಲವೊಂದ್ಸರ್ತಿ 5 ಅಂಕಕ್ಕೂ ಕೂಡ ಈ ಒಂದು ಅಧ್ಯಾಯದಿಂದ ಪ್ರಶ್ನೆಗಳು ಬಂದಿರುವಂತಹ ಉದಾಹರಣೆ ಇದೆ ಅಲ್ವಾ. ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ 5 ಅಂಕದಲ್ಲಿ ಒಂದು ಪ್ರಮೇಯ ಕೊಡ್ತಾರೆ, ಅಥವಾ ಈ ಒಂದು ಅಧ್ಯಾಯದಿಂದ ಒಂದು ಪ್ರಶ್ನೆಯನ್ನ ಕೊಡ್ತಾರೆ, ಅಥವಾ 4 ಅಂಕಕ್ಕಂತೂ ಫಿಕ್ಸ್ ಆಗಿರುತ್ತೆ. 3 ಅಂಕದಲ್ಲೂ ಕೇಳ್ತಾರೆ, 1 ಅಂಕದಲ್ಲಿ ಅಥವಾ ಮಲ್ಟಿಪಲ್ ಚಾಯ್ಸ್ ಅಲ್ಲಿ 2 ಅಂಕಕ್ಕೂ ಕೇಳ್ತಾರೆ. ಹಾಗಿದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವ್ ಏನನ್ನ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಶಂಕು. ಸೊ ಶಂಕುವಿನ ಘನಫಲ, ಶಂಕು, ಸಿಲಿಂಡರ್, ಆಯತ, ಆಯತ ಘನ, ಗೋಳ ಮತ್ತು ಅರ್ಧಗೋಳ, ಹೌದಾ? ಇವೆಲ್ಲವುದರ ಘನಫಲ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಹಾಗಿದ್ರೆ ವಾಲ್ಯೂಮ್ ಆಫ್ ದ ಕ್ಯೂಬ್ ಏನ್ ಹೇಳುತ್ತೆ? ನಾವು ಒಂದು ಸೈಡ್ ಅನ್ನ, ಒಂದು ಬಾಹುವನ್ನ ಎ ಅಂತ ತಗೊಂಡ್ರೆ, ಓಕೆ ಒಂದೇ ನಿಮಿಷ, ಒಂದು ಬಾಹುವನ್ನ ನಾವು ಎ ಅಂತ ತಗೊಂಡ್ರೆ ವಾಲ್ಯೂಮ್ ಏನಾಗತ್ತೆ? ಘನಫಲ ಏನಾಗತ್ತೆ? ಎ ಕ್ಯೂಬ್ ಆಗತ್ತೆ. ಹಾಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4a² ಆಗತ್ತೆ, ಮತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a² ಆಗತ್ತೆ. ಆಯತ ಘನದ ಘನಫಲ ಏನಾಗತ್ತೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇಲ್ಲಿ ಉದ್ದ ಇರತ್ತೆ, ಅಗಲ ಇರತ್ತೆ ಮತ್ತು ಎತ್ತರ ಇರತ್ತೆ. 2l + b ಇಂಟು h, ಅಂದ್ರೆ 2 ಉದ್ದ ಇಂಟು ಉದ್ದ ಪ್ಲಸ್ ಅಗಲ ಇಂಟು ಎತ್ತರ. ಆಮೇಲೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ? 2 ಇಂಟು LB + BH + HL ಆಗತ್ತೆ ಅಲ್ವಾ. ಈಗ ಸಿಲಿಂಡರ್ ಕೂಡ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇದನ್ನ ನಾವು ಕೊಳವೆ ಅಂತಾನು ಕರಿಬಹುದು, ಅಥವಾ ನಾವು ಕನ್ನಡದಲ್ಲೂ ಕೂಡ ಇದನ್ನ ಸಿಲಿಂಡರ್ ಅಂತಾನೆ ಹೇಳ್ತೀವಿ. ಈ ಸಿಲಿಂಡರ್ ಹೇಗಿರತ್ತೆ? 2 ವೃತ್ತಾಕಾರದ ಪಾದಗಳನ್ನ ಹೊಂದಿರತ್ತೆ. ಕೆಳಗಡೆ ಮತ್ತು ಮೇಲ್ಭಾಗದಲ್ಲಿ 2 ವೃತ್ತಾಕಾರದ ಪಾದಗಳು ಇರತ್ತೆ. ಹಾಗೆ ಇಲ್ಲಿ ಕೊಳವೆ ಆಕಾರದ ಭಾಗ ಇರತ್ತೆ. ಇದನ್ನ ನಾವೇನಂತ ಹೇಳ್ತೀವಿ? ಸಿಲಿಂಡರ್ ಅಂತ ಹೇಳ್ತೀವಿ. ಈ ಒಂದು ಸಿಲಿಂಡರ್ ನ ಘನಫಲ ಏನಾಗಿರತ್ತೆ? πr²h ಆಗಿರತ್ತೆ ಅಲ್ವಾ. ಆಮೇಲೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πrh + 2πr² ಆಗಿರುತ್ತೆ. ಹಾಗೆ ಕೋನ್ ಅಂತಂದ್ರೆ ಇದನ್ನ ಶಂಕು ಅಂತ ಕರಿತೀವಿ. ಗೋಪುರಾಕೃತಿಯಲ್ಲಿದೆ ಅಲ್ವಾ ಶಂಕು. ಇಲ್ಲೂ ಕೂಡ ನಮಗೆ ವೃತ್ತಾಕಾರದ ಪಾದವನ್ನ ಹೊಂದಿದೆ. ಇದರ ಒಂದು ಘನಫಲ 1/3πr²h, ಪೂರ್ಣ ಮೇಲ್ಮೈ ವಿಸ್ತೀರ್ಣ πrl. ಎಲ್ ಅಂತಂದ್ರೆ ಏನಿಲ್ಲಿ? ಓರೆ ಎತ್ತರ. ಈ ಓರೆ ಎತ್ತರವನ್ನ ಹೇಗೆ ಕಂಡು ಹಿಡಿತೀವಿ? L = √r² + h². ಓಕೆ, ನಮ್ಗೆ ಕೆಲವೊಂದ್ ಸರ್ತಿ ಪ್ರಾಬ್ಲಮ್ ಅಲ್ಲಿ ಎಲ್ ಅಂತ ಡೈರೆಕ್ಟ್ ಆಗಿ ಕೊಡ್ತಾರೆ, ಓರೆ ಎತ್ತರ ಅಂತ ಕೊಡ್ತಾರೆ. ಕೊಟ್ಟಿಲ್ಲ ಅಂತಂದಾಗ ಕೇವಲ ತ್ರಿಜ್ಯ ಮತ್ತು ಎತ್ತರಗಳನ್ನ ಕೊಟ್ಟಾಗ L = √r² + h². ನೆನ್ಪಿಟ್ಕೊಳ್ರಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ πrl + πr². ಇಲ್ಲಿ ನಮ್ಗೆ πr ಕಾಮನ್ ಇದೆ ಅಲ್ವಾ. πr ಅನ್ನ ನಾವು ಹೊರಗಡೆ ತೆಗೆದ್ರೆ r + l ಬ್ರಾಕೆಟ್ ನಲ್ಲಿ ಉಳಿಯುತ್ತೆ. ಹಾಗಿದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೀವು ಹೀಗೂ ಬರಿಬಹುದು ಅಥವಾ ಹೀಗೂ ಬರಿಬಹುದು. ಆಪ್ಷನ್ ಅಲ್ಲಿ ಕೆಲವೊಂದ್ಸರ್ತಿ ಹೀಗ್ ಕೊಡ್ತಾರೆ ಅಥವಾ ಹೀಗ್ ಕೊಡ್ತಾರೆ, ಯಾವ್ದು ಕೊಟ್ರು ಕೂಡ ಸರಿಯಾಗತ್ತೆ. ನೆಕ್ಸ್ಟ್ ಬರೋದು ಗೋಳ. ಗೋಳ ಅಂತಂದ್ರೆ ನಿಮಗ್ ಗೊತ್ತಿದೆ ಹೌದಾ. ಗೋಳ ಅಂತಂದ್ರೆ ಕಂಪ್ಲೀಟ್ ವೃತ್ತಾಕಾರ ಅಲ್ಲ, ಸ್ವಲ್ಪ ಈ ತರ ಇರತ್ತೆ ಗೋಳ. ಈ ಗೋಳದ ಘನಫಲ 4/3πr³. ಗೋಳದಲ್ಲಿ ನಮ್ಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರೋದಿಲ್ಲ. ಇಲ್ಲಿ ನಾವೇನಂತ ಹೇಳ್ತೀವಿ? ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತಾನೆ ತಗೋತೀವಿ. ಹಾಗಾಗಿ ಇದನ್ನ 4πr² ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಅಥವಾ ಇದನ್ನ ಏನಂತೀವಿ? ಮೇಲ್ಮೈ ವಿಸ್ತೀರ್ಣ ಅಂತಾನೆ ತಗೋತೀವಿ, 4π. ಹಾಗೆ ನೀವು ಅರ್ಧಗೋಳ ಅಂತ ತಗೊಂಡ್ರೆ ಹೆಮಿಸ್ಪಿಯರ್ ಅಂತಂದ್ರೆ ಅರ್ಧಗೋಳ. ಅರ್ಧಗೋಳ ಅಂದ್ರೆ ಏನು? 2/3πr³. ಇದು ಘನಫಲ. ಹಾಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr, ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr². ಓಕೆ, ಇಷ್ಟು ಸೂತ್ರಗಳು ನಮ್ಗೆ ಗೊತ್ತಿರಬೇಕು. ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೇಳ್ತಾರೆ ಸೂತ್ರಗಳನ್ನ. ಮತ್ತೆ ಈ ಒಂದು ಸೂತ್ರಗಳನ್ನ ಬಳಸಿ ನಾವೇನ್ ಮಾಡ್ತೀವಿ? ಲೆಕ್ಕಗಳನ್ನ ಮಾಡ್ತೀವಿ. ನೆಕ್ಸ್ಟ್ ನಮ್ಗೆ ಬರೋದು ಶಂಕುವಿನ ಭಿನ್ನಕ, ಫ್ರಸ್ಟಮ್ ಅಂತ ಕರೀತಾರೆ. ಫ್ರಸ್ಟಮ್ ಅಂದ್ರೆ ಕನ್ನಡದಲ್ಲಿ ನಾವು ಭಿನ್ನಕ ಅಂತ ಕರಿತೀವಿ. ಶಂಕುವಿನ ಭಿನ್ನಕ. ಭಿನ್ನಕ ಅಂದ್ರೆ ಏನು? ಒಂದು ಶಂಕುವನ್ನ
ನಾವ್ ಏನಾದ್ರೂ ಈ ತರ ಒಂದು ಶಂಕು ಇರುತ್ತೆ, ಈ ಶಂಕುವನ್ನ ನಾವು ಮಧ್ಯಭಾಗದಲ್ಲಿ ಕಟ್ ಮಾಡಿದ್ರೆ ನಮ್ಗೆ ಈ ತರಹ ಪಾರ್ಟ್ ಸಿಗತ್ತೆ, ಮತ್ತೆ ಮೇಲ್ಭಾಗದಲ್ಲಿ ಇದು ಉಳಿಯತ್ತೆ ಅಲ್ವಾ, ಇದು ಮೇಲ್ಭಾಗದಲ್ಲಿ ಉಳಿಯುತ್ತೆ. ಈ ಭಾಗಕ್ಕೆ ನಾವೇನಂತ ಕರಿತೀವಿ, ಭಿನ್ನಕ ಅಂತ ಕರಿತೀವಿ. ಹೌದಾ? ಹಾಗಿದ್ರೆ ಈ ಒಂದು ಭಿನ್ನಕದ ಘನಫಲ ಏನಾಗಿರುತ್ತೆ, 1/3 ಪೈ ಎಚ್ ಇಂಟು r1² ಪ್ಲಸ್ r2² ಪ್ಲಸ್ r1 ಇಂಟು r2 ಆಗಿರುತ್ತೆ. ಇದೇನಿದು ಘನಫಲ, ವಾಲ್ಯೂಮ್ ಅಂತಂದ್ರೆ ಘನಫಲ. ಹಾಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ, ಪೈ ಇಂಟು r1 ಪ್ಲಸ್ r2 ಇಂಟು ಎಲ್. ಎಲ್ ಅಂತಂದ್ರೆ h² ಪ್ಲಸ್ r1 ಮೈನಸ್ r2 ಹೋಲ್ ಸ್ಕ್ವೇರ್ ಆಗಿರುತ್ತೆ. ಒಂದೇ ನಿಮಿಷ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಇಂಟು r1 ಪ್ಲಸ್ r2 ಇಂಟು ಎಲ್ ಪ್ಲಸ್ ಪೈ r1² ಪ್ಲಸ್ ಪೈ r2² ಆಗಿರುತ್ತೆ. ನೆನ್ಪಿಟ್ಕೊಳ್ರೆ, ಈ ಸೂತ್ರಗಳ ಆಧಾರದ ಮೇಲೆ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲನೇ ಲೆಕ್ಕ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಒಂದು ಸಿಲಿಂಡರ್ನ ಘನಫಲವು 300 ಮೀಟರ್ ಕ್ಯೂಬ್ ಆಗಿದೆ. ಸಿಲಿಂಡರ್ ನಷ್ಟೇ ಪಾದದ ತ್ರಿಜ್ಯ ಮತ್ತು ಎತ್ತರ ಇರುವಂತಹ ಶಂಕುವಿನ ಘನಫಲ ಏನಾಗಿರುತ್ತೆ. ಇಲ್ಲಿ ನಮ್ಗೆ ಸಿಲಿಂಡರಿನ ಘನಫಲವನ್ನ ಕೊಟ್ಟಿದ್ದಾರೆ, ಮತ್ತೆ ಏನ್ ಹೇಳಿದ್ದಾರೆ, ಈ ಒಂದು ಸಿಲಿಂಡರಿನ ಪಾದದ ತ್ರಿಜ್ಯ ಮತ್ತು ಎತ್ತರ, ಇದು ಎತ್ತರ ಎಷ್ಟು ಇರತ್ತೆ ಅಷ್ಟೇ, ಸಿಲಿಂಡರ್ನಷ್ಟೇ ಪಾದ ತ್ರಿಜ್ಯ ಮತ್ತು ಎತ್ತರ ಇರುವಂತಹ ಶಂಕುವಿನ ಘನಫಲ. ಈ ಶಂಕುವಿನ ತ್ರಿಜ್ಯ ಮತ್ತೆ ಇದ್ರ ತ್ರಿಜ್ಯ ಎರಡು ಸಮ ಇದೆ, ಇದರ ಎತ್ತರ ಮತ್ತು ಇದರ ಎತ್ತರ ಎರಡು ಸಮವಾಗಿದೆ. ಹಾಗಿದ್ರೆ ನಮ್ಗೆ ಘನಫಲವನ್ನ ಕೇಳಿದ್ದಾರೆ, ಶಂಕುವಿನ ಘನಫಲವನ್ನ ಕೇಳಿದ್ದಾರೆ. ಶಂಕುವಿನ ಘನಫಲ ಸೂತ್ರ ಏನ್ ಹೇಳುತ್ತೆ ನಮ್ಗೆ, ಶಂಕುವಿನ ಘನಫಲ 1/3 ಪೈ r²h ಅಲ್ವಾ. ಈಗ 1/3 ಈ ಪೈ r²h, ಪೈ r²h ಅಂದ್ರೆ ಸಿಲಿಂಡರ್ನ ಘನಫಲ ಆಗತ್ತೆ. ಒಂದ್ಸತಿ ನೋಡ್ರಿ, 1/3 ಅಂದ್ರೆ ಇದು ಶಂಕುವಿನ ಘನಫಲ, ಪೈ r²h ಅಂತ ಅಷ್ಟೇ ತಗೊಂಡ್ರೆ ಇದೇನಿದು ಸಿಲಿಂಡರಿನ ಘನಫಲ. ಸಿಲಿಂಡರಿನ ಘನಫಲವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು, ಘನಫಲ ಪೈ r²h ಅಲ್ವಾ. ಇಲ್ಲಿ ನಮ್ಗೆ ಆರ್ ಮತ್ತು ಎಚ್, ಶಂಕು ಮತ್ತು ಸಿಲಿಂಡರ್ ಸಮ ಇದೆ. ಹಾಗಿದ್ರೆ ನಮ್ಗೆ ಸಿಲಿಂಡರಿನ ಘನಫಲ ಪೈ r²h. ಈ ಪೈ r²h ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ, 300 ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. 1/3 ಇಂಟು 300, 3 1 300 ಅಂದ್ರೆ 1 ಇಂಟು 100 ಮಾಡಿದ್ರೆ 100 ಮೀಟರ್ ಕ್ಯೂಬ್ ಆಗತ್ತೆ. ಏನಿದು ಶಂಕುವಿನ ಘನಫಲ. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ, ಆಪ್ಷನ್ ಡಿ ಇಸ್ ರೈಟ್ ಅಲ್ವಾ. ನೆಕ್ಸ್ಟ್ ನೋಡೋಣ, ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ. ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು, 4 ಪೈ r². r ಅಂದ್ರೆ 7, ತ್ರಿಜ್ಯ ಕೊಟ್ಟಿದ್ದಾರೆ. 4 ಇಂಟು ಪೈ ಅಂತಂದ್ರೆ 22 ಡಿವೈಡೆಡ್ ಬೈ 7, r² ಅಂದ್ರೆ 7 ಇಂಟು 7, 7 ಕ್ಯಾನ್ಸಲ್ ಆಯ್ತು. 88, 22 ಇಂಟು 4 ಮಾಡಿದ್ರೆ 88, 88 ಇಂಟು 7 ಮಾಡ್ತೀರಾ, 8 7 56, 8 7 56, 5 ಮಾಡಿದ್ರೆ 61 ಆಗತ್ತೆ. 616 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಅಲ್ವಾ, 616 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಏನಿದೆ, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವ್ದು ಕರೆಕ್ಟ್ ಆಗುತ್ತೆ, ಪೈ ಇಂಟು r1² ಪ್ಲಸ್ r2² ಇಂಟು ಎಲ್, ಪೈ r1 ಮೈನಸ್ r2 ಇಂಟು ಎಲ್, ಪೈ r1 ಪ್ಲಸ್ r2 ಇಂಟು ಎಲ್, ಅಥವಾ ಪೈ r1² ಮೈನಸ್ r2² ಇಂಟು ಎಲ್. ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ, ಪೈ r1 ಪ್ಲಸ್ r2 ಇಂಟು ಎಲ್ ಆಗತ್ತೆ ಅಲ್ವಾ. ನೇರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಅಂದ್ರೆ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವುದು, 2 ಪೈ r ಇಂಟು r ಪ್ಲಸ್ ಎಚ್. ಸೊ ಆಪ್ಷನ್ ಬಿ ಇಸ್ ರೈಟ್. ಪೈ r² ಏನಿದು ಘನಫಲವನ್ನ ಕಂಡುಹಿಡಿಯುವ ಸೂತ್ರ.
ಘನಗೋಳದ ಗಾತ್ರ, ಗಾತ್ರ ಅಂತಂದ್ರೆ ಏನು? ಗಾತ್ರ ಅಂದ್ರೂ ಘನಫಲ, ಘನಫಲ ಅಂದ್ರೆ ಗಾತ್ರ, ಗಾತ್ರ ಅಂದ್ರೆ ಘನಫಲ, ಯಾವ್ದ್ ಬೇಕಾದ್ರೂ ಕೊಡ್ಬೋದು. ಗಾತ್ರ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಇದನ್ನ ಘನಫಲ ಅಂತಾನು ಕರೀತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಗೋಳ ಇದೆ ಅಂತ ತಿಳ್ಕೊಡ್ರಿ. ಈ ಗೋಳದ ಘನಫಲ ಅಂತಂದ್ರೆ ಅರ್ಥ ಏನು? ಗೋಳದ ಒಳಗೆ ಇರುವಂತಹ ಜಾಗ, ಅಂದ್ರೆ ಇಲ್ಲಿ ನೀವು ನೀರನ್ನ ಹಾಕಿದ್ರೆ ಇದು ಅಂದ್ರೆ ನೀರು ತುಂಬಿಸುವಂತಹ ಸಾಮರ್ಥ್ಯ, ಅದ್ರ ಗಾತ್ರ ಎಷ್ಟಿದೆ? ಇದರಲ್ಲಿ 1 ಲೀಟರ್ ನೀರನ್ನ ನಾನು ಹಾಕ್ಬೋದು ಅಂತಂದ್ರೆ ಇಲ್ಲಿ ನೀರನ್ನ ಹಿಡಿದುಕೊಳ್ಳುವಂತಹ ಸಾಮರ್ಥ್ಯ ಏನಿದೆ ಅದಕ್ಕೆ ನಾವೇನಂತ ಕರಿತೀವಿ? ಗಾತ್ರ, ಅಂದ್ರೆ ಘನಫಲ ಅಂತ ಹೇಳ್ತೀವಿ. ಓಕೆ, ಏನಿದೆ? ಘನಗೋಳದ ಗಾತ್ರ 4/3 πr³. ಶಂಕುವಿನ ಓರ ಎತ್ತರ L, ನೇರ ಎತ್ತರ H ಮತ್ತು ತ್ರಿಜ್ಯ R ಗಳ ನಡುವಿನ ಸರಿಯಾದ ಗಣಿತೀಯ ಸಂಬಂಧ ಏನಾಗಿರುತ್ತೆ? L² = H² + R², L² = H² - R². ಯಾವ್ದು ಕರೆಕ್ಟ್ ಆಗತ್ತೆ ಇಲ್ಲಿ? L² = H² + R². ಸೊ ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಏನಿದೆ? ಒಂದು ಶಂಕುವಿನ ತ್ರಿಜ್ಯ R, ಎತ್ತರ H ಆದಾಗ ಓರೆ ಎತ್ತರ ಏನಾಗಿರುತ್ತೆ? ನಿಮ್ಗೆ ಹಿಂದಿನ ಲೆಕ್ಕದಲ್ಲಿ ನಮ್ಗೆ ಸರಿಯಾದ ಗಣಿತೀಯ ಸಂಬಂಧವನ್ನ ನೋಡಿದಾಗ L² ಅಂತ ಇತ್ತು ಅಲ್ವಾ? ಹೌದಾ? L² ಅಂತ ಇದೆ. ನಮ್ಗೀಗ ಏನ್ ಬೇಕು? ಮುಂದಿನ ಲೆಕ್ಕದಲ್ಲಿ L ಬೇಕು. ನೋಡಿ ಇಲ್ಲಿ ಓರೆ ಎತ್ತರ L ಬೇಕು. L ಅಂತಂದ್ರೆ √H² + R². ಸೊ ಆಪ್ಷನ್ ಯಾವ ಕರೆಕ್ಟ್ ಆಗತ್ತೆ ಇಲ್ಲಿ? H² + R². ದಟ್ ಈಸ್ ಆಪ್ಷನ್ ಸಿ ಈಸ್ ರೈಟ್. 27 cm³ ಘನಫಲವಿರುವ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಏನಾಗಿರುತ್ತೆ? ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನಮ್ಗೆ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ, ಏನಂತ? 4a². ರೈಟ್. ನಮ್ಗೇನ್ ಕೊಟ್ಟಿದ್ದಾರೆ? 27 cm³ ಘನಫಲವಿರುವಂತಹ ಅಂದ್ರೆ ಘನದ ಘನಫಲವನ್ನ ಕೊಟ್ಟಿದ್ದಾರೆ. ಘನದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? a³ ಅಲ್ವಾ? a³ ನ ಬೆಲೆ ನಮ್ಗೆ ಕೊಟ್ಟಿದ್ದಾರೆ 27 ಅಂತ. a³ = 27 ಆದ್ರೆ a = √27. ಹೌದಾ? a = 27ರ ಘನ ಎಷ್ಟಾಗತ್ತೆ? 3. ಅಂದ್ರೆ 3 × 3 = 9, 9 × 3 = 27. ಹಾಗಿದ್ರೆ a ನ ಬೆಲೆ ಎಷ್ಟಾಯ್ತು ಇಲ್ಲಿ? 3 ಆಯ್ತು. ನಮ್ಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿದರೆ 4 × 3 × 3, 4 × 3 = 12, 12 × 3 = 36 cm². ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಇಲ್ಲಿ? ಆಪ್ಷನ್ ಎ ಈಸ್ ರೈಟ್ ಅಲ್ವಾ? ನೆಕ್ಸ್ಟ್ ನೋಡೋಣ. 6 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ಗೋಳವನ್ನ ಕರಗಿಸಿ 6 ಸೆಂಟಿಮೀಟರ್ ತ್ರಿಜ್ಯ, H ಸೆಂಟಿಮೀಟರ್ ಎತ್ತರ ಇರುವ ಶಂಕುವಾಗಿ ಪರಿವರ್ತಿಸಿದಾಗ, ಅಂದ್ರೆ ಇಲ್ಲಿ ನಮ್ಗೆ 6 ಸೆಂಟಿಮೀಟರ್ ಇರುವಂತಹ ಒಂದು ಗೋಳವನ್ನ ನಾವು ಕರಗಿಸಿ ಏನ್ ಮಾಡಿದೀವಿ? 6 ಸೆಂಟಿಮೀಟರ್ ಮತ್ತು H ಸೆಂಟಿಮೀಟರ್ ಇರುವಂತಹ ಒಂದು ಕೋನವನ್ನಾಗಿ ಮಾಡಿದೀವಿ. ಗೋಳವನ್ನ ಕರಗಿಸಿ ಕೋನವನ್ನಾಗಿ ಮಾಡಿದೀವಿ. ಏನ್ ಚೇಂಜ್ ಆಯ್ತು ಇಲ್ಲಿ? ಆಕಾರದಲ್ಲಿ ಬದಲಾವಣೆ. ಆಕಾರದಲ್ಲಿ ಬದಲಾವಣೆ ಅಂತಂದ್ರೆ ಇಲ್ಲಿ ಗಾತ್ರ ಬದಲಾವಣೆ ಆಗಿದೆ. ಗಾತ್ರ ಅಂತಂದ್ರೆ ಘನಫಲ ಬದಲಾವಣೆ ಆಗಿದೆ. ಅದಕ್ಕೆ ನಾವೇನ್ ತಗೋಬೇಕು? ಗೋಳದ ಘನಫಲ, ಗೋಳದ ಘನಫಲ, ಗೋಳದ ಘನಫಲ ಈಸ್ ಈಕ್ವಲ್ ಟು ಶಂಕುವಿನ ಘನಫಲ ಅಲ್ವಾ? ಶಂಕುವಿನ ಘನಫಲ ಯಾವ್ದು ಕರೆಕ್ಟ್ ಆಗತ್ತೆ ಇಲ್ಲಿ? ಗೋಳದ ಘನಫಲ ಏನು? 4/3 πr³, 4/3 πr³. ಓಕೆ, ಈಸ್ ಈಕ್ವಲ್ ಟು ಇಲ್ಲಿ ಗೋಳವನ್ನ ಕರಗಿಸಿ ಶಂಕುವಿನ ತ್ರಿಜ್ಯ ಕ್ಯಾಪಿಟಲ್ R, ಇದರ ತ್ರಿಜ್ಯ ಸ್ಮಾಲ್ r. ಅವರು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್. ಹೌದಾ? ಹಾಗಿದ್ರೆ ಗೋಳದ ಘನಫಲ ಅಂದ್ರೆ ಇಲ್ಲಿ ರೇಡಿಯಸ್ r, ಸ್ಮಾಲ್ r ಬರುತ್ತೆ. ಇದೇನಾಗಿದೆ? ಶಂಕುವಾಗಿ ಪರಿವರ್ತನೆ ಆಗಿದೆ. ಶಂಕುವಿನ ಘನಫಲ ಏನು? 1/3 πr²h. ಯಾಕೆ?
ಇಲ್ಲಿ ನಮ್ಗೆ 6 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ಅಂತಂದಾಗ ಕ್ಯಾಪಿಟಲ್ ಆರ್ ಆಗತ್ತೆ ತ್ರಿಜ್ಯ ಇಲ್ಲಿ. ಸೊ 1/3 ಪೈ ಆರ್ ಸ್ಕ್ವೇರ್ ಎಚ್. ಯಾವ್ದು ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? 4/3 pi r cube is equal to 1/3 pi r square h. Yes. So option B ಸರಿಯಾಗತ್ತೆ. ನೆಕ್ಸ್ಟ್ ಏನಿದೆ ಮಕ್ಕಳ ಇಲ್ಲಿ? ಕರೆಕ್ಟ್ ಆಗಿ ಒಂದ್ಸತಿ ಪ್ರಶ್ನೆಯನ್ನ ಓದ್ರಿ. ಓಕೆ. ಒಂದು ಸಿಲಿಂಡರಿನ ಪಾದದ ಸುತ್ತಳತೆ 24 ಸೆಂಟಿಮೀಟರ್, ಎತ್ತರ 8 ಸೆಂಟಿಮೀಟರ್. ಆದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ, ಯಾವುದರ ವಕ್ರ ಮೇಲ್ಮೈ ವಿಸ್ತೀರ್ಣ? ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಆದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ? ಸಿಲಿಂಡರಿನ ಪಾದದ ಸುತ್ತಳತೆ ಅಂದ್ರೆ ಒಂದು ಸಿಲಿಂಡರ್ ಅಂತ ತಗೊಂಡ್ರೆ ಇಲ್ಲಿ ಸಿಲಿಂಡರಿನ ಪಾದ ಹೇಗಿರುತ್ತೆ? ವೃತ್ತಾಕಾರದಲ್ಲಿರುತ್ತೆ. ಹೌದಾ? ಈ ಒಂದು ಪಾದದ ಸುತ್ತಳತೆ ಅಂದ್ರೆ ವೃತ್ತಾಕಾರದ ಒಂದು ಸುತ್ತಳತೆ, ಇದನ್ನ ನಾವು ಪರಿಧಿ ಅಂತಾನು ಕರಿಬಹುದು. ಹೌದಾ? ಪಾದದ ಸುತ್ತಳತೆಯನ್ನ ನಾವು ಪರಿಧಿ ಅಂತ ಕರಿತೀವಿ, ಯಾಕಂದ್ರೆ ಅದು ವೃತ್ತಾಕಾರದಲ್ಲಿದೆ, ಅದು ಪರಿಧಿ ಆಗತ್ತೆ. ಪರಿಧಿಯನ್ನ ಕಂಡುಹಿಡಿಯುವ ಸೂತ್ರ ಏನು? 2πr. ಅವ್ರು ನಮ್ಗೆ 2πr ನ ಬೆಲೆಯನ್ನ ಕೊಟ್ಟಿದ್ದಾರೆ. ಎಷ್ಟಂತ? 24 ಸೆಂಟಿಮೀಟರ್ ಸುತ್ತಳತೆ ಪರಿಧಿಯನ್ನ ಕೊಟ್ಟಿದ್ದಾರೆ. ಮತ್ತೇನ್ ಕೊಟ್ಟಿದ್ದಾರೆ? ಎತ್ತರ h 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿದ್ದಾರೆ. ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? 2πrh. ರೈಟ್? ನಮ್ಗೆ ಈ 2πr ಬೆಲೆ ಗೊತ್ತಿದೆ. ಎಷ್ಟಂತ? 24 ಅಂತ ಗೊತ್ತಿದೆ. h ಅಂದ್ರೆ 8. 24 × 8 ಮಾಡಿದ್ರೆ 8 4 32, 8 2 16, 16 3 19 ಅಂದ್ರೆ 192 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? ಆಪ್ಷನ್ ಡಿ ಈಸ್ ರೈಟ್ ಅಲ್ವಾ? ನೆಕ್ಸ್ಟ್ ನೋಡೋಣ. ಎತ್ತರ h ಮತ್ತು ಪಾದದ ತ್ರಿಜ್ಯಗಳು r1 ಮತ್ತು r2 ಇರುವ ಶಂಕುವಿನ ಭಿನ್ನಕದ ಘನಫಲ. ಯಾವ ಉತ್ತರ ಕರೆಕ್ಟ್ ಆಗತ್ತಿಲ್ಲಿ? 1/3 r1 + r2 ಅಲ್ಲ. ಸೊ ನಮ್ಗೆ ನೋಡಿದ್ರೆ ಇಲ್ಲಿ 1/3 pi h r1 ಸ್ಕ್ವೇರ್ + r2 ಸ್ಕ್ವೇರ್ + r1 × r2 ಕರೆಕ್ಟ್ ಆಗತ್ತೆ. ಆಪ್ಷನ್ ಸಿ ಈಸ್ ರೈಟ್. ಓಕೆ, ಈ ಒಂದು ಆಪ್ಷನ್ ಕರೆಕ್ಟ್ ಆಗತ್ತೆ. 6 ಸೆಂಟಿಮೀಟರ್ ತ್ರಿಜ್ಯ ಇರುವ ಲೋಹದ ಗೋಳವನ್ನ ಕರಗಿಸಿ ಏನ್ ಮಾಡಿದೀವಿ? 6 ಸೆಂಟಿಮೀಟರ್ ತ್ರಿಜ್ಯ ಹಾಗೂ h ಸೆಂಟಿಮೀಟರ್ ಉದ್ದವಿರುವ ಲೋಹದ ತಂತಿಯಾಗಿ ಪರಿವರ್ತಿಸಿದೀವಿ. ಅಂದ್ರೆ ಇಲ್ಲಿ ಒಂದು ಗೋಳವನ್ನ ಕರಗಿಸಿ ಒಂದು ಲೋಹದ ತಂತಿಯಾಗಿ ಪರಿವರ್ತಿಸಿದ್ವಿ. ತಂತಿ ಅಂತಂದ್ರೆ ಅದು ಯಾವ ಆಕಾರ ಆಯ್ತು? ಸಿಲಿಂಡರಿನ ಆಕಾರದಲ್ಲಿ ಆಯ್ತು ಅಲ್ವಾ? ಅಂದ್ರೆ ಗೋಳವನ್ನ ಕರಗಿಸಿ ಸಿಲಿಂಡರಿನ ಆಕಾರಕ್ಕೆ ಪರಿವರ್ತಿಸಿದೀವಿ. ಇಲ್ಲಿ ಗೋಳದ ತ್ರಿಜ್ಯ ಎಷ್ಟಿದೆ? ಕ್ಯಾಪಿಟಲ್ ಆರ್. ಹಾಗೆ ಈ ಒಂದು ಸಿಲಿಂಡರಿನ ತ್ರಿಜ್ಯ ಸ್ಮಾಲ್ ಆರ್. ಹಾಗಾದ್ರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂದ್ರೆ ಇಲ್ಲೂ ಕೂಡ ನಾವು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತನೆಯಾಗಿದೆ ಅಂದ್ರೆ ಘನಫಲವನ್ನ ತಗೋತೀವಿ. ಯಾವುದರ ಘನಫಲ? ಗೋಳದ ಘನಫಲ. ಗೋಳದ ಘನಫಲ ಅಂತಂದ್ರೆ 4/3 pi r³ ಈಸ್ ಈಕ್ವಲ್ ಟು ಏನಾಗಿ ಪರಿವರ್ತನೆ ಆಗಿದೆ? ಅದು ಸಿಲಿಂಡರ್ ಆಗಿ ಪರಿವರ್ತನೆ ಆಗಿದೆ. ಸೊ ಸಿಲಿಂಡರಿನ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? πr² h ಅಲ್ವಾ? ಸೊ ಆಪ್ಷನ್ ಬಿ ಈಸ್ πr² h. 2/3 pi r³ ಅಂದ್ರೆ ಅದು ಅರ್ಧ ಗೋಳ ಆಗತ್ತೆ. ನಮ್ಗೆ ಇಲ್ಲಿ ಪೂರ್ತಿ ಗೋಳ ಬೇಕು ಅಲ್ವಾ? ಸೊ 4/3 pi r³ ಈಸ್ ಈಕ್ವಲ್ ಟು πr² h ಆಗತ್ತೆ. ಎರಡು ಗೋಳಗಳ ಘನಫಲಗಳ ಅನುಪಾತ 64:27. ಆದರೆ ಅವುಗಳ ತ್ರಿಜ್ಯಗಳ ಅನುಪಾತ ಕೇಳಿದ್ದಾರೆ. ಏನ್ ಮಾಡ್ಬೇಕು? ಎರಡು ಗೋಳಗಳ ಘನಫಲಗಳ ಅನುಪಾತ ಕೊಟ್ಟಿದ್ದಾರೆ. ಎಷ್ಟಂತ? 64:27 ಆದರೆ ಅವುಗಳ ತ್ರಿಜ್ಯಗಳ ಅನುಪಾತ ಕೊಟ್ಟಿದ್ದಾರೆ. ಅಂದ್ರೆ ಮಕ್ಕಳೇ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಒಂದು ಗೋಳ ಇದೆ, ಅದರ ಮತ್ತೆ ಇನ್ನೊಂದು ಗೋಳ ಇದೆ. ಈ ಎರಡು ಗೋಳಗಳ ಅನುಪಾತ ಕೊಟ್ಟಿದ್ದಾರೆ. ಎಷ್ಟಂತ? ಘನಫಲಗಳ ಅನುಪಾತ. ನಮ್ಗೆ ಏನ್ ಕೇಳಿದ್ದಾರೆ? ತ್ರಿಜ್ಯ ಕೇಳಿದ್ದಾರೆ. ಇದನ್ನ ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ, ಇದನ್ನ ಸ್ಮಾಲ್ ಆರ್ ಅಂತ ತಗೊಳ್ಳೋಣ. ಓಕೆ,
ಈಗ ನಾವೇನ್ ಮಾಡ್ಬೇಕು, ಏನಂತ ಮಾಡ್ತೀರಾ ಈಗ, ಘನಫಲಗಳ ಅನುಪಾತ. ಒಂದು ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? 4/3 ಪೈ ಆರ್ ಕ್ಯೂಬ್. ಮೊದಲನೇ ತ್ರಿಜ್ಯವನ್ನ ನಾವು ಕ್ಯಾಪಿಟಲ್ ಆರ್ ಅಂತ ತಗೊಂಡಿದೀವಿ, ಎರಡನೇ ಗೋಳವನ್ನ ಸ್ಮಾಲ್ ಆರ್ ಅಂತ ತಗೊಂಡಿದೀವಿ. ಓಕೆ, ಇವಾಗ 4/3 ಪೈ ಪೈ ಕ್ಯಾನ್ಸಲ್ ಆಯ್ತಾ, ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಆರ್ ಕ್ಯೂಬ್ ಉಳಿತು. ಈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಆರ್ ಕ್ಯೂಬ್ ಅಂದ್ರೆ ಎರಡು ಗೋಳಗಳ ಘನಫಲಗಳ ಅನುಪಾತ ಎಷ್ಟಿದೆ? 64:27. ಅಂದ್ರೆ ಮೊದಲನೇ ಗೋಳದ ಘನಫಲ, ಎರಡನೇ ಗೋಳದ ಘನಫಲ. ಆರ್ ಕ್ಯೂಬ್ ಅಂದ್ರೆ ಮೊದಲನೇ ಗೋಳ, ಇದು ಕ್ಯಾಪಿಟಲ್ ಆರ್ ಅಂದ್ರೆ ಮೊದಲನೇ ಗೋಳ, ಇದರ ಘನಫಲ ಎಷ್ಟಿದೆ? 64 ಇದೆ. ಸೊ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 64, ಕ್ಯಾಪಿಟಲ್ ಸ್ಮಾಲ್ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 27. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 64 ಅಂದ್ರೆ ಆರ್ ಎಷ್ಟಾಗತ್ತೆ? ಕ್ಯೂಬ್ ರೂಟ್ ಆಫ್ 64 ಆಗತ್ತೆ. ಸೊ ಸ್ಮಾಲ್ ಆರ್ ಏನಾಗತ್ತೆ? ಕ್ಯೂಬ್ ರೂಟ್ ಆಫ್ 27 ಆಗತ್ತೆ. ಹಾಗಿದ್ರೆ 64ರ ಘನಮೂಲ ಎಷ್ಟಾಗತ್ತೆ? 4. 4 4 16, 16 4 64. ಹಾಗೆ ಸ್ಮಾಲ್ ಆರ್ ಎಷ್ಟಾಗತ್ತೆ? 3. 3 3 9, 9 3 27. ಹಾಗಿದ್ರೆ ಇಲ್ಲಿ ಆರ್ ಈಸ್ ಟು ಆರ್, ನಮಗೆ ತ್ರಿಜ್ಯಗಳ ಅನುಪಾತ ಆರ್ ಮತ್ತೆ ಆರ್ ಬೇಕು, ಆರ್ ಕ್ಯೂಬ್ ಬೇಡ, ಆರ್ ಮತ್ತೆ ಆರ್ ಬೇಕು. ಎಷ್ಟಾಯ್ತು? 4:3. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? ಆಪ್ಷನ್ ಬಿ, 4:3 ಅಲ್ವಾ? ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬೇಕಿದ್ರೆ ಬರ್ಕೊಳ್ರಿ, ಒಂದ್ ನಿಮಿಷ ವೇಟ್ ಮಾಡ್ತೀನಿ. ತ್ರಿಜ್ಯ ಘನಫಲಗಳ ಅನುಪಾತವನ್ನ ಕೊಟ್ಟು ತ್ರಿಜ್ಯಗಳ ಅನುಪಾತವನ್ನ ಕೇಳಿದ್ದಾರೆ. ತ್ರಿಜ್ಯ ಅಂದ್ರೆ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಅಂತ ತಗೊಂಡಿದ್ದೀವಿ. ಘನಫಲಗಳ ಅನುಪಾತ 64:27 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. 6 ಮಾನಗಳಷ್ಟು ತ್ರಿಜ್ಯವಿರುವ ಗೋಳವನ್ನ ಕರಗಿಸಿ 6 ಮಾನಗಳಷ್ಟು ಎತ್ತರ ಇರುವ ಶಂಕುವನ್ನಾಗಿ ಪರಿವರ್ತಿಸಿದಾಗ ಆ ಶಂಕುವಿನ ಪಾದದ ತ್ರಿಜ್ಯ ಎಷ್ಟಾಗಿರತ್ತೆ ಅಂತ ಕೇಳಿದ್ದಾರೆ. ಓಕೆ, ಇದನ್ನ ಹೇಗ್ ಮಾಡ್ತೀರಾ? ಇಲ್ಲಿ ನಮ್ಗೆ ಒಂದು ಗೋಳವನ್ನ ಕರಗಿಸಿ ಏನ್ ಮಾಡಿದೀವಿ ನಾವು? ಶಂಕುವನ್ನಾಗಿ ಪರಿವರ್ತಿಸಿದ್ದಾರೆ. ಹೌದಾ? ಗೋಳವನ್ನ ಕರಗಿಸಿ ಶಂಕುವನ್ನಾಗಿ ಪರಿವರ್ತಿಸಿದೀವಿ. ಹಾಗಿದ್ರೆ ಶಂಕುವಿನ ಘನಫಲ ಇಸ್ ಈಕ್ವಲ್ ಟು ಗೋಳದ ಘನಫಲ, ಅಥವಾ ಗೋಳದ ಘನಫಲ ಇಸ್ ಈಕ್ವಲ್ ಟು ಶಂಕುವಿನ ಘನಫಲ ಅಂತ ತಗೊಳ್ಳೋಣ. ಶಂಕುವಿನ ಘನಫಲ ಎಷ್ಟು? 1/3 ಪೈ ಆರ್ ಸ್ಕ್ವೇರ್ ಎಚ್. ಹಾಗೆ ಗೋಳದ ಘನಫಲ 4/3 ಪೈ ಆರ್. ಓಕೆ, ನಾವೇನ್ ಮಾಡೋಣ? ಇದನ್ನ ಸ್ಮಾಲ್ ಆರ್ ಅಂತ ತಗೊಳ್ಳೋಣ, ಇದನ್ನ ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ. ಇವಾಗ 1/3 ಪೈ ಆರ್ ಸ್ಕ್ವೇರ್ ಎಚ್ ಇಸ್ ಈಕ್ವಲ್ ಟು, ಈ 4/3 ನಾನು ಹೇಗ್ ಬರಿತೀನಿ? 4 ಇಂಟು 1/3 ಪೈ ಆರ್ ಕ್ಯೂಬ್ ಅಂತ ಬರಿತೀನಿ. ಇವಾಗ 1/3 ಪೈ ಪೈ ಕ್ಯಾನ್ಸಲ್ ಆಯ್ತು. ಏನು ಉಳಿತು ನಿಮ್ಗೆ? ಆರ್ ಸ್ಕ್ವೇರ್ ಎಚ್ ಇಸ್ ಈಕ್ವಲ್ ಟು ಆರ್ ಕ್ಯೂಬ್. ಮಕ್ಕಳೇ, ಇಲ್ಲಿ ನಮ್ಗೆ ಇನ್ನೊಂದು ಕೊಟ್ಟಿದ್ದಾರೆ. ಏನಂತ? 6 ಮಾನಗಳಷ್ಟು ಎತ್ತರ ಇರುವ ಶಂಕುವನ್ನಾಗಿ ಪರಿವರ್ತಿಸಿದಾಗ, ಅಂದ್ರೆ ಆರ್ ಇಸ್ ಈಕ್ವಲ್ ಟು ಎಚ್ ಆದಂಗಾಯ್ತು. ಎತ್ತರವಿರುವ 6 ಮಾನಗಳಷ್ಟು ಎತ್ತರ ಅಂದ್ರೆ ಎಚ್ ಇಸ್ ಈಕ್ವಲ್ ಟು ಆರ್. ಎತ್ತರ ಎಷ್ಟಿದೆ? 6 ಮಾನಗಳಷ್ಟಿದೆ. ಅಂದ್ರೆ ಆರ್ ಸ್ಕ್ವೇರ್ ಇಂಟು ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಆರ್ ಕ್ಯೂಬ್. ಇಲ್ಲಿ ಒಂದು ಆರ್ ಕ್ಯಾನ್ಸಲ್ ಆಗುತ್ತೆ, ಈ ಒಂದು ಆರ್ ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿತು? ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ 4 ಒಂದಿದೆ ಅಲ್ಲ, 4 ಆರ್ ಕ್ಯೂಬ್. ಇಲ್ಲಿ ಆರ್ ಆರ್ ಕ್ಯಾನ್ಸಲ್ ಆಯ್ತಾ? 4 ಆರ್ ಸ್ಕ್ವೇರ್. ಹೌದಾ? ಇಲ್ಲಿ 4 ಒಂದಿದೆ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆರ್ ಸ್ಕ್ವೇರ್ ಆದ್ರೆ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಆರ್ ಸ್ಕ್ವೇರ್. 4ರ ವರ್ಗಮೂಲ ಎಷ್ಟು? 2. ಆರ್ ಸ್ಕ್ವೇರ್ ನ ವರ್ಗಮೂಲ ಆರ್. ಸೊ ಆರ್ ಇಸ್ ಈಕ್ವಲ್ ಟು 2r. ಹಾಗಿದ್ರೆ ಎಷ್ಟಾಯ್ತು? 2 ಆರ್ ಮಾನಗಳು. ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಆಪ್ಷನ್ ಬಿ ಈಸ್ ರೈಟ್. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ನೋಡೋಣ. ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ್ದಾಗತ್ತೆ? 3 ಪೈ ಆರ್ ಸ್ಕ್ವೇರ್. ಹೌದಲ್ವಾ? ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ನಮ್ಗೆ?
ಈ ಆಲಿಕೆಯಲ್ಲಿ ಜೋಡಣೆಯಾಗಿರುವ ಘನಾಕೃತಿಗಳು, ಇಲ್ಲಿ ಒಂದು ಚಿತ್ರ ಇದೆ, ಇಲ್ಲಿ ಜೋಡಣೆಯಾಗಿರುವ ಘನಾಕೃತಿಗಳು, ಯಾವ ಎರಡು ಘನಾಕೃತಿಗಳನ್ನ ಜೋಡಿಸಿದ್ದಾರೆ ಇಲ್ಲಿ ಅಂತ ನೋಡೋಣ. ಒಂದು ಸಿಲಿಂಡರ್ ಕಾಣಿಸ್ತಾ ಇದೆ ನಮ್ಗೆ, ಮತ್ತೇನ್ ಕಾಣಿಸ್ತಾ ಇದೆ, ಒಂದು ಸಿಲಿಂಡರ್ ಮತ್ತೆ ಇನ್ನೊಂದು ಶಂಕು ಅಲ್ವಾ, ಶಂಕು. ಒಂದು ಸಿಲಿಂಡರ್ ಇದೆ, ಒಂದು ಶಂಕು. ಶಂಕು ಅಂತಂದ್ರೆ ಪೂರ್ತಿಯಾಗಿ ಶಂಕು ಕಾಣಿಸ್ತಾ ಇದೆನಾ ನಮ್ಗೆ? ಇಲ್ಲ, ಶಂಕುವಿನ ಭಿನ್ನಕ ಕಾಣಿಸ್ತಾ ಇದೆ ನಮ್ಗೆ. ನೋಡಿ ಇಲ್ಲಿ ನಾನೇನ್ ಹೇಳಿದೆ ನಿಮ್ಗೆ, ಒಂದು ಶಂಕು ಅಂತಂದ್ರೆ ಈ ತರ ಇರತ್ತೆ. ಇದನ್ನ ನೀವು ಮಧ್ಯಭಾಗದಲ್ಲಿ ಕಟ್ ಮಾಡಿದ್ರೆ ಅವಾಗ ನಿಮ್ಗೆ ಈ ತರಹದ ಶೇಪ್ ಸಿಗತ್ತೆ ಅಲ್ವಾ. ಸೊ ಅದನ್ನೇ ಮೇಲ್ಭಾಗದಲ್ಲಿ ಮಾಡಿದ್ರೆ ನಿಮ್ಗೆ ಹಿಂಗ್ ಕಾಣಿಸುತ್ತೆ, ಈ ತರ ಸಿಗುತ್ತೆ. ಸೊ ಇಲ್ಲಿ ಸಿಲಿಂಡರ್ ಮತ್ತು ಶಂಕುವಿನ ಭಿನ್ನಕ, ಅಥವಾ ಶಂಕುವಿನ ಭಿನ್ನಕ ಮತ್ತು ಸಿಲಿಂಡರ್, ಈ ಎರಡು ಶೇಪ್ ಗಳನ್ನ ಕೂಡಿಸಿ ಒಂದು ಆಕೃತಿಯನ್ನ ಮಾಡಲಾಗಿದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಶಂಕುವಿನ ತ್ರಿಜ್ಯ ಆರ್, ಓರೆ ಎತ್ತರ ಎಲ್ ಇದ್ದಾಗ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರುತ್ತೆ? ಪೈ ಇಂಟು ಆರ್ ಪ್ಲಸ್ ಎಲ್, ಪೈ ಆರ್ ಇಂಟು ಆರ್ ಪ್ಲಸ್ ಎಲ್, ಪೈ ಎಲ್ ಇಂಟು ಆರ್ ಪ್ಲಸ್ ಎಲ್, 2πr ಇಂಟು ಆರ್ ಪ್ಲಸ್ ಎಲ್. ಏನ್ ಕೇಳಿದ್ದಾರೆ ಇಲ್ಲಿ? ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ಯಾವ್ದು ಕರೆಕ್ಟ್ ಆಗತ್ತೆ ಇಲ್ಲಿ? ಸಾರಿ, ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ್ದು ಕರೆಕ್ಟ್ ಆಗತ್ತೆ ಇಲ್ಲಿ? ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಆಗತ್ತೆ ಅಲ್ವಾ. ಆರ್ ಮಾನ ತ್ರಿಜ್ಯ ಇರುವಂತಹ ಅರ್ಧಗೋಳದ ಘನಫಲ, ಅರ್ಧಗೋಳದ ಘನಫಲ ಏನಾಗಿರುತ್ತೆ? 2/3 ಪೈ ಆರ್ ಕ್ಯೂಬ್ ಆಗತ್ತೆ ಅಲ್ವಾ. ನೆಕ್ಸ್ಟ್, ಒಂದು ತುದಿಯಲ್ಲಿ ಚೂಪಾಗಿಸಿದ ಸಿಲಿಂಡರ್ ಆಕೃತಿಯ ಪೆನ್ಸಿಲ್ಲು ಈ ಘನಾಕೃತಿಗಳ ಜೋಡಣೆಯಿಂದಾಗಿದೆ. ಒಂದು ಸಿಲಿಂಡರ್ ಆಕೃತಿಯ ಒಂದು ಪೆನ್ಸಿಲ್ ಇದೆ. ಓಕೆ, ಇದು ನಿಮ್ಮ ಪೆನ್ಸಿಲ್. ಇದನ್ನ ನೀವೇನ್ ಮಾಡಿದೀರಾ? ಮುಂದೆ ತುದಿಯನ್ನ ಚೂಪಾಗಿ ಮಾಡಿದೀರಾ. ಹಾಗಿದ್ರೆ ಈ ಚೂಪಾದ ಭಾಗ ಏನಿದೆ, ಇದು ಸಿಲಿಂಡರ್, ಇದು ಯಾವ ಒಂದು ಆಕೃತಿ ಆಗಿರುತ್ತೆ? ಇದು ಶಂಕು ಆಗಿದೆ, ಇದು ಸಿಲಿಂಡರ್ ಆಗಿದೆ. ಹಾಗಿದ್ರೆ ಒಂದು ಪೆನ್ಸಿಲ್, ಚೂಪಾಗಿಸಿದ ಪೆನ್ಸಿಲ್ ಯಾವ ಆಕೃತಿಗಳ ಜೋಡಣೆ ಆಗತ್ತೆ? ಒಂದು ಶಂಕು ಮತ್ತು ಸಿಲಿಂಡರ್, ಶಂಕು ಮತ್ತು ಸಿಲಿಂಡರ್. ಒಂದು ಅರ್ಧಗೋಳದ ಮೇಲೆ ಶಂಕುವನ್ನ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಈ ಆಟಿಕೆ ಹೇಗಿದೆ? ಒಂದು ಅರ್ಧಗೋಳದ ಮೇಲೆ ಒಂದು ಶಂಕುವನ್ನ ನಿಲ್ಲಿಸಲಾಗಿದೆ. ಅಂದ್ರೆ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀವಿ? ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ? 2πr² ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಆಗತ್ತೆ. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? 2πr² ಪ್ಲಸ್ ಪೈ ಆರ್ ಎಲ್ ಆಗತ್ತೆ ಅಲ್ವಾ. ನೆಕ್ಸ್ಟ್, ಎರಡು ಗೋಳಗಳ ತ್ರಿಜ್ಯಗಳ ಅನುಪಾತ ಕೊಟ್ಟಿದ್ದಾರೆ ನಮ್ಗೆ. ಎಷ್ಟಂತ? 4:5. ಆದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಇಲ್ಲಿ ನಮ್ಗೆ ಗೋಳ ಅಂತ ಕೊಟ್ಟಿದ್ದಾರೆ. ಗೋಳಗಳ ತ್ರಿಜ್ಯಗಳ ಅನುಪಾತ, ಇದು ಒಂದು ಗೋಳ, ಇದು ಒಂದು ಗೋಳ. ಅಂದ್ರೆ ಇದನ್ನ ನಾವು ಆರ್ ಅಂತ ತಗೊಂಡ್ರೆ, ಇದನ್ನ ಸ್ಮಾಲ್ ಆರ್ ಅಂತ ತಗೊಂಡ್ರೆ, ಇವೆರಡು ತ್ರಿಜ್ಯಗಳ ಅನುಪಾತ ಎಷ್ಟಿದೆ? 4:5. ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನ ನಮ್ಗೆ ಕೇಳಿದ್ದಾರೆ.
ಸೊ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ನಾವೇನ್ ಮಾಡ್ತೀವಿ, ಗೋಳದ ಮೇಲ್ಮೈ ವಿಸ್ತೀರ್ಣ 4πr², ಅಲ್ವಾ? ಇಲ್ಲೂ ಕೂಡ 4πr². 4π ಕ್ಯಾನ್ಸಲ್ ಆಯ್ತು. r² ಇಸ್ ಈಕ್ವಲ್ ಟು r². ಸೊ r² ಇಸ್ ಈಕ್ವಲ್ ಟು r² ಅಂತಂದ್ರೆ ಇದು ಒಂದು ಗೋಳದ ತ್ರಿಜ್ಯ, ಇದು ಇನ್ನೊಂದು ಗೋಳದ ತ್ರಿಜ್ಯ. r² ಇಸ್ ಈಕ್ವಲ್ ಟು r² ಎಷ್ಟಿದೆ? 4:5. ಸೊ r ಇಸ್ ಈಕ್ವಲ್ ಟು r ಅಂದಂಗಾಯ್ತು. ಸೊ r ಇಸ್ ಈಕ್ವಲ್ ಟು 4 ಅಂದ್ರೆ r² ಎಷ್ಟಾಗತ್ತೆ? 4ರ ವರ್ಗ, ಇದು 5ರ ವರ್ಗ. 4ರ ವರ್ಗ 16, 5ರ ವರ್ಗ 25. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ? ಆಪ್ಷನ್ ಸಿ ಈಸ್ ರೈಟ್, ವಿಸ್ತೀರ್ಣಗಳ ಅನುಪಾತ. ಸೊ ಆಪ್ಷನ್ ಸಿ ಈಸ್ ರೈಟ್. ಅರ್ಥ ಆಯ್ತಾ? ಇಲ್ಲಿ ನಮ್ಗೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ತಗೊಂಡಿದ್ದೀವಿ, 4πr², 4πr². ನೆಕ್ಸ್ಟ್ ನೋಡೋಣ ಮಕ್ಕಳ ಏನಿದೆ ಅಂತ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಎರಡನೇ ಲೆಕ್ಕದಲ್ಲಿ, ಒಂದೇ ನಿಮಿಷ ಇದನ್ನ ಇರೇಸ್ ಮಾಡೋಣ. ಎರಡು ಗೋಳಗಳ ಘನಫಲಗಳ ಅನುಪಾತ ಕೊಟ್ಟಿದ್ದಾರೆ. ಎಷ್ಟಂತ? 27:8. ಅವುಗಳ ತ್ರಿಜ್ಯಗಳ ಅನುಪಾತವನ್ನ ಕೇಳಿದ್ದಾರೆ. ಇಲ್ಲಿ ಎರಡು ಗೋಳ, ಒಂದೇ ನಿಮಿಷ. ಇದು ಒಂದು ಗೋಳ, ಇದು ಒಂದು ಗೋಳ. ಈ ಎರಡು ಗೋಳಗಳ ಘನಫಲಗಳ ಅನುಪಾತ 27, ತ್ರಿಜ್ಯಗಳ ಅನುಪಾತವನ್ನ ಕೇಳಿದ್ದಾರೆ. ಹಾಗಿದ್ರೆ ನಮ್ಗೆ ಗೋಳದ ಘನಫಲವನ್ನ ಕಂಡು ಹಿಡಿಯುವ ಸೂತ್ರ ಗೊತ್ತಿದೆ, 4/3πr³. ಇದನ್ನ ನಾವು ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ, ಇದನ್ನ ಸ್ಮಾಲ್ ಆರ್ ಅಂತ ತಗೊಳ್ಳೋಣ. 4/3πr³ ಇಸ್ ಈಕ್ವಲ್ ಟು 4/3πr³. 4/3, 4/3, ಪೈ ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿಯತ್ತೆ ನಿಮ್ಗೆ? r³ ಇಸ್ ಈಕ್ವಲ್ ಟು r. ನಮ್ಗಿಲ್ಲಿ ಏನ್ ಕೊಟ್ಟಿದ್ದಾರೆ? ಇವುಗಳ ಘನಫಲಗಳ ಅನುಪಾತ 27:8. ಅಂದ್ರೆ r³ ಇಸ್ ಈಕ್ವಲ್ ಟು ಈ ಒಂದು ತ್ರಿಜ್ಯದ ಘನಫಲ 27. ಹಾಗೆ ಈ ಒಂದು ಗೋಳ ಅಂದ್ರೆ r ನ ಘನಫಲ ಎಷ್ಟಿದೆ? 8. r ತ್ರಿಜ್ಯ ಇರುವಂತಹ ಗೋಳದ ಘನಫಲ 8. r³ ಇಸ್ ಈಕ್ವಲ್ ಟು 27 ಆದ್ರೆ r ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 27. r is equal to cube root of 8. ಇಲ್ಲಿ ನಮ್ಗೆ r is equal to cube root of 27. ಹಾಗಿದ್ರೆ 27 ಯಾವ ಸಂಖ್ಯೆಯ ಘನ ಆಗುತ್ತೆ? 3ರ ಘನ. 3 3 9, 9 3 27. ಸೊ ಇದು 3 ಆಗತ್ತೆ. ಇದೇನಾಗತ್ತೆ? 2 2 4, 4 2 8. ಅಂದ್ರೆ 2ರ ಘನ ಎಷ್ಟಾಯ್ತಿದು? 3:2. ತ್ರಿಜ್ಯಗಳ ಅನುಪಾತ ಎಷ್ಟಾಗತ್ತೆ? 3:2. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಮಕ್ಕಳ? ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ನೋಡೋಣ. 4 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರದ ಸೀಸದ ಗುಂಡನ್ನ ಕರಗಿಸಿ ಮಾಡಬಹುದಾದ 2 ಸೆಂಟಿಮೀಟರ್ ತ್ರಿಜ್ಯ ಇರುವ ಗುಂಡುಗಳ ಸಂಖ್ಯೆ. ಅಂದ್ರೆ 4 ಸೆಂಟಿಮೀಟರ್ ಇರುವಂತಹ ಗೋಳವನ್ನ ಕರಗಿಸಿ ನಾವೇನ್ ಮಾಡಿದೀವಿ? 2 ಸೆಂಟಿಮೀಟರ್ ಇರುವಂತಹ ಗೋಳಗಳನ್ನ ತಯಾರಿಸಿದೀವಿ. ಎಷ್ಟು ಗೋಳಗಳನ್ನ ತಯಾರಿಸ್ತೀವಿ, ಎಷ್ಟು ಗುಂಡುಗಳನ್ನ ತಯಾರಿಸ್ತೀವಿ ಅಂತ ನಮಗ್ ಬೇಕಾಗಿದೆ. ಇವೆಲ್ಲದರ ತ್ರಿಜ್ಯ ಎಷ್ಟು? 2 ಸೆಂಟಿಮೀಟರ್. ಹಾಗಿದ್ರೆ ಗುಂಡುಗಳ ಸಂಖ್ಯೆ ನಮಗ್ ಬೇಕಾಗಿದೆ. ಗೋಳವನ್ನ ಕರಗಿಸಿ ಗುಂಡುಗಳನ್ನಾಗಿ ಮಾಡಿದೆ. ಪ್ರತಿಯೊಂದು ಗುಂಡಿನ ತ್ರಿಜ್ಯ 2 ಸೆಂಟಿಮೀಟರ್. ಸೊ ಗುಂಡುಗಳ ಸಂಖ್ಯೆ ಹೇಗ್ ಫೈಂಡ್ ಔಟ್ ಮಾಡ್ತೀವಿ? ಗುಂಡುಗಳ ಸಂಖ್ಯೆ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಘನಫಲ ಡಿವೈಡೆಡ್ ಬೈ 2 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಘನಫಲ ಓಕೆ. ಎಸ್. ಸೊ 4 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳ ಅಂದ್ರೆ 4/3
ಪೈ ಆರ್ ಕ್ಯೂಬ್ ಅಂತ ತಗೊಳ್ಳೋಣ. ಇದನ್ನ ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ. 2 ಸೆಂಟಿಮೀಟರ್ ತ್ರಿಜ್ಯ ಅಂದ್ರೆ 4/3 ಪೈ ಆರ್ ಕ್ಯೂಬ್ ಅಂತ ತಗೊಳ್ಳೋಣ. 4/3 ಪೈ ಪೈ ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿಯುತ್ತೆ? ಆರ್ ಕ್ಯೂಬ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಕ್ಯೂಬ್. ಇಲ್ಲಿ ಆರ್ ಅಂದ್ರೆ 4 ಕ್ಯೂಬ್ ಡಿವೈಡೆಡ್ ಬೈ 2 ಕ್ಯೂಬ್ ಅಂದ್ರೆ 64. 4 ಮೂರ್ಲೆ ಅಂದ್ರೆ 4ರ ಕ್ಯೂಬ್ ಎಷ್ಟಾಗತ್ತೆ? 64. 2ರ ಕ್ಯೂಬ್ ಅಂದ್ರೆ 8. 8 ಒಂದೇ 8 ಎಂಟ್ಲೆ ಅಂದ್ರೆ 8 ಗುಂಡುಗಳನ್ನಾಗಿ ಮಾಡಬಹುದು. ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ? ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. 8 ಗುಂಡುಗಳನ್ನಾಗಿ ನಾವು ಮಾಡಬಹುದು. ಓಕೆ, ನೆಕ್ಸ್ಟ್ ಏನಿದೆ? ಶಂಕುವಿನ ತ್ರಿಜ್ಯ ಆರ್, ಓರೆ ಎತ್ತರ ಎಲ್ ಇದ್ದಾಗ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅಂದ್ರೆ ಶಂಕುವಿನ ತ್ರಿಜ್ಯ ಕೊಟ್ಟಿದ್ದಾರೆ, ಓರೆ ಎತ್ತರ ಎಲ್ ಗೊತ್ತಿದ್ದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ? 2πr ಇಂಟು ಆರ್ ಪ್ಲಸ್ ಎಲ್ ಆಗಿರತ್ತಾ, ಅಥವಾ πr ಇಂಟು ಆರ್ ಪ್ಲಸ್ ಎಲ್ ಆಗಿರತ್ತಾ? πr ಇಂಟು ಆರ್ ಪ್ಲಸ್ ಎಲ್ ಆಗಿರತ್ತೆ. ಆರ್ ಮಾನ ತ್ರಿಜ್ಯ ಇರುವ ಅರ್ಧಗೋಳದ ಘನಫಲ ಅಂದ್ರೆ ಅರ್ಧಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ 2/3 ಪೈ ಆರ್ ಕ್ಯೂಬ್. ರೈಟ್? ಸೊ ಆಪ್ಷನ್ ಬಿ ಈಸ್ ರೈಟ್. 2/3 ಪೈ ಆರ್ ಕ್ಯೂಬ್. ನೆಕ್ಸ್ಟ್ ಏನಿದೆ? ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 4πr² is equal to 154 ಸೆಂಟಿಮೀಟರ್ ಸ್ಕ್ವೇರ್. ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿದ್ದಾರೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ 4πr² is equal to 154 ಅಲ್ವಾ? ನಮ್ಗೇನ್ ಕೇಳಿದರೆ? ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πr² ಅಲ್ವಾ? 2πr². 4πr² is equal to 154 ಆದ್ರೆ 2πr² ಅಂದ್ರೆ ಏನು? 154 ನ ಅರ್ಧ ಅಲ್ವಾ? 154 ನ ಅರ್ಧ ಹೌದಲ್ವಾ? 4πr² ಅಂದ್ರೆ 154, 2πr² ಅಂದ್ರೆ 154 ನ ಅರ್ಧ ಮಾಡ್ತೀವಿ. 2 ಒಂದ್ಲೆ 2 ಏಳೆ 2 ಏಳೆ ಎಷ್ಟಾಯ್ತು ಮಕ್ಕಳ? 77 ಆಗತ್ತೆ. ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? ಆಪ್ಷನ್ ಡಿ ಈಸ್ ರೈಟ್. 7 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ? ಒಂದೇ ನಿಮಿಷ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಸ್, ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ? 3πr² ಆಗುತ್ತೆ. ಇಲ್ಲಿ ಆರ್ ಅಂದ್ರೆ ಎಷ್ಟಿದೆ? 7 ಸೆಂಟಿಮೀಟರ್ ಇದೆ ಅಲ್ವಾ? 3 ಅಂದ್ರೆ 3 ಇಂಟು ಪೈ ಬೆಲೆ 22 ಡಿವೈಡೆಡ್ ಬೈ 7 ಇಂಟು 7 ಇಂಟು 7 ಅಲ್ವಾ? 7 ಕ್ಯಾನ್ಸಲ್ ಆಗತ್ತೆ. 22 ಇಂಟು 3 ಮಾಡಿದ್ರೆ 66. 66 ಇಂಟು 7 ಎಷ್ಟಾಗತ್ತೆ? 7 42, 7 42, 42 ಅಂದ್ರೆ 46 ಆಗತ್ತೆ. 46 ಸೆಂಟಿಮೀಟರ್ ಸ್ಕ್ವೇರ್. ಸೊ 462 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಇದೇನಿದು? ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್ ಏನಿದೆ? 7 ಸೆಂಟಿಮೀಟರ್ ತ್ರಿಜ್ಯ 10 ಸೆಂಟಿಮೀಟರ್ ಎತ್ತರ ಇರುವ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ? 2πrh. ರೈಟ್? 2πrh. ಇಲ್ಲಿ ನಮ್ಗೆ ತ್ರಿಜ್ಯ ಕೊಟ್ಟಿದ್ದಾರೆ. ಆರ್ ಅಂತಂದ್ರೆ 7 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್. ಸೊ 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ ಬೆಲೆ 7, ಎಚ್ ಬೆಲೆ 10. 7 ಕ್ಯಾನ್ಸಲ್ ಆಗತ್ತೆ. 22 ಇಂಟು 2 ಅಂದ್ರೆ 44. 44 ಇಂಟು 10 ಮಾಡಿದ್ರೆ 444 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ? ಆಪ್ಷನ್ ಡಿ ಈಸ್ ರೈಟ್. ತ್ರಿಜ್ಯ ಆರ್ ಮಾನಗಳು, ಉದ್ದ ಎಚ್ ಮಾನಗಳು ಇರುವ ನೀರಿನ ಕೊಳವೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ.
ಅಂದ್ರೆ ನಮ್ಗೆ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕು. ತ್ರಿಜ್ಯ ಎಷ್ಟಿದೆ? R ಮಾನಗಳು, ಉದ್ದ H ಮಾನಗಳು. 2πr ಇಂಟು R ಪ್ಲಸ್ H ಆಗತ್ತೆ ಅಲ್ವಾ? 2πr ಇಂಟು R ಪ್ಲಸ್ H. ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನ ರಚಿಸಿ ಇದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ಉಳಿಯುವ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನ ಮಾಡ್ತೀವಿ. ಓಕೆ, ಒಂದು ಶಂಕುವನ್ನ ಮಾಡಿದಾಗ ಈ ಶಂಕುವನ್ನ ನಾವೇನ್ ಮಾಡೋಣ, ಪಾದಕ್ಕೆ ಸಮಾಂತರವಾಗಿ ಒಂದು ಚಾಕುವಿನಿಂದ ಕತ್ತರಿಸಿದಾಗ ಉಂಟಾದ ಚಿಕ್ಕ ಶಂಕುವನ್ನ ಬೇರ್ಪಡಿಸಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಶಂಕು ಇದೆ, ಇದನ್ನ ನಾವು ಹೀಗೆ ಕಟ್ ಮಾಡ್ತೀವಿ. ಈ ಚಿಕ್ಕ ಶಂಕುವನ್ನ ಬೇರ್ಪಡಿಸಿದಾಗ ಉಳಿಯುವಂತಹದ್ದೇನಿದು? ಇದು ಈ ತರ ಉಳಿಯತ್ತೆ ಅಲ್ವಾ? ಈ ತರಹ ಉಳಿದ್ರೆ ಏನಿದು? ಚಾಕುವಿನಿಂದ ಕತ್ತರಿಸಿದಾಗ ಉಂಟಾದ ಚಿಕ್ಕ ಶಂಕುವನ್ನ ಬೇರ್ಪಡಿಸಿದಾಗ ಉಳಿಯುವ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದೇನಿದು? ಶಂಕುವಿನ ಭಿನ್ನಕ ಅಲ್ವಾ? ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ್ದಾಗತ್ತೆ ಇದ್ರಲ್ಲಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ್ದಾಗತ್ತೆ? ಪೈ ಇಂಟು R1 ಪ್ಲಸ್ R2 ಇಂಟು ಎಲ್ ಅಲ್ಲ, ಪೈ ಇಂಟು R1 ಪ್ಲಸ್ R2 ಇಂಟು ಎಲ್ ಪ್ಲಸ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್. ಎಸ್, ಕರೆಕ್ಟ್ ಆಗತ್ತೆ. ಪೈ ಇಂಟು R1 ಪ್ಲಸ್ R2 ಇಂಟು ಎಲ್ ಪ್ಲಸ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್ ರಿಪೀಟ್ ಆಗಿದೆ. ಸೊ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮ್ಗೆ. ಆಪ್ಷನ್ ಬಿ ಈಸ್ ರೈಟ್. 1/3 ಬರೋದಿಲ್ಲ ನಮ್ಗಲ್ಲಿ. ಓಕೆ, ಸೊ ಆಪ್ಷನ್ ಬಿ ಈಸ್ ರೈಟ್. ಏನಂತ? ಪೈ R1 ಪ್ಲಸ್ R2. ಇದನ್ನ ಈ ತರ ಬ್ರಾಕೆಟ್ ನಲ್ಲಿ ಬರೋದಿಲ್ಲ, ಹೀಗೆ ಬರುತ್ತೆ ಇದು. ಪೈ R1 ಪ್ಲಸ್ R2 ಇಂಟು ಎಲ್ ಪ್ಲಸ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್ ಅಲ್ವಾ? ಈ ತರಹ ಬರುತ್ತೆ. ಹಾಗಿದ್ರೆ ಇದು ಶಂಕುವಿನ ಭಿನ್ನಕ. ಹಾಗಿದ್ರೆ ಮಕ್ಕಳ ಇವತ್ತು ನಾವೇನ್ ಮಾಡಿದ್ವಿ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಬಿಡಿಸಿದೀವಿ. ಎಲ್ಲವೂ ಕೂಡ ನಮ್ಗೆ 1 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು. ಇದನ್ನ ನಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೇಳಬಹುದು ಅಥವಾ 1 ಅಂಕಕ್ಕೆ ನೇರವಾಗಿನೂ ಕೇಳಬಹುದು. ಇಲ್ಲಿ ನಮ್ಗೆ ನೋಡಿದ ಹಾಗೆ ಎಲ್ಲಾ ಸೂತ್ರಗಳು ಇಂಪಾರ್ಟೆಂಟ್. ಪ್ರತಿಯೊಂದು ಸೂತ್ರವೂ ಕೂಡ ನಮಗ್ ಪರ್ಫೆಕ್ಟ್ ಆಗಿ ಬರಬೇಕು. ಮತ್ತೆ ಆ ಸೂತ್ರವನ್ನ ಬಳಸಿ ಏನ್ ಕೊಟ್ಟಿದ್ದಾರೆ, ಏನನ್ನ ನಾನು ಕಂಡುಹಿಡಿಬೇಕು, ಅದು ನಮ್ಗೆ ಗೊತ್ತಿರ್ಬೇಕು. ಓಕೆ, ಹಾಗಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಈಸಿಯಾಗಿ ಬಿಡಿಸಬಹುದು. 1 ಅಂಕದಲ್ಲಿ ಮಲ್ಟಿಪಲ್ ಚಾಯ್ಸ್ ಬರುತ್ತೆ ಮತ್ತು 1 ಅಂಕ ನೇರವಾದ ಪ್ರಶ್ನೆಗಳು ಅಲ್ಲೂ ಕೂಡ ಇದನ್ನ ಕೇಳ್ತಾರೆ. ಹಾಗಿದ್ರೆ ಇವತ್ತು ನಾವು 1 ಅಂಕದ ಪ್ರಶ್ನೆಗಳನ್ನ ಬಿಡಿಸಿದೀವಿ. ಮುಂದಿನ ತರಗತಿಯಲ್ಲಿ ನಾವು 3-4 ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ. ಹಾಗಿದ್ರೆ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ ಮಕ್ಕಳೇ. ಎಸ್, ಸೊ ಇವತ್ತಿನ ಅಧ್ಯಾಯ ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.